ಬುದ್ಧಿ ಹೇಳಿದ್ದು ತಪ್ಪಾಗಿದ್ದಾಗ ಬುದ್ಧಿ ಹೇಳಿದ್ದು ಒಳ್ಳೆಯದಾಗಲಿ ಕೃಷ್ಣಪ್ಪ ಚೆನ್ನಾಗಿ ಮಾಡಿದೆಯಾ ಮುಂದೆ ಅಲ್ಲೇ ಚೆನ್ನಾಗಿ ಒಳ್ಳೆ ಹೆಸರು ತಗೊಂಡಿದ್ದೀವಿ ಕೆಲಸ ಇಲ್ಲಿ ತನಕ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸಮಟೈಮ್ಸ್ ನಾವೇನಾದ್ರು ಹೇಳಿದ್ರೆ ಬಟ್ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ಇನ್ನೂ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು ಅನ್ಸುತ್ತೆ. ಯಾಕಂದ್ರೆ ಬ್ಯಾಂಕಿಂಗ್ ಫೀಲ್ಡಲ್ಲಿ ಸೆಕ್ಯೂರಿಟಿ ಜಾಬ್ ಅಂದರೆ ಅದು ಒಂದು ರೀತಿ ತುಂಬ ಜವಾಬ್ದಾರಿ ಇರೋದು ಜಾಬು. ಸೊ ಮುಂದೆ ಕೂಡ ಎಲ್ಲೇ ಹೋಗಿದ್ರೆ ಸ್ವಲ್ಪ ಕೆಲಸನ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡಿ ಅಂತ ಆಲ್ ದ ಬೆಸ್ಟ್. ನಾನು ಬಂದು 3 ವರ್ಷ 5 ತಿಂಗಳಾಯಿತು. ಸ್ಟಾರ್ಟಿಂಗ್ ಬಂದಾಗ ಶಶಿಧರ್ ಇದ್ರು, ಮಮತಾ ಮೇಡಮ್ ಇದ್ರು, ಮತ್ತು ಇನ್ನೊಂದು ಸ್ಟಾಫ್ಗಳೆಲ್ಲ ಇದ್ರು. ಅವರು ಮತ್ತು ನಮ್ಮ ಈಗಿದ್ರು ನಮ್ಮ ಚಿರೋಣಿ ಹೇಳ್ತೀನಿ. ಏನಪ್ಪ ಅಂದರೆ ನಾವು ಕೆಲಸ ಮಾಡಬೇಕಾದ್ರೆ ಶ್ರದ್ಧೆ ಇರಬೇಕು. ಕೆಲಸ ನಾವು ಏನು ಮಾಡ್ತೀವಿ, ನಮಗೆ ಎಷ್ಟು ನಮಗೆ ಸಂಬಳ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ. ನಾವು ತಗೊಳ್ಳೋಷ್ಟು ನಾವು ಕೆಲಸ ವರ್ಕನ್ನು ನಾವು ಕಲಿಬೇಕು. ಈಗ ಮ್ಯಾನೇಜರ್ ಸರ್ ಆಗಿರ್ಬೋದು, ಸಿ ಎಸ್ ಸರ್ ಆಗಿರ್ಬೋದು, ಯಾರು ದೊಡ್ಡವರಾಗಿರ್ಬೋದು, ನಾವು ಕೆಲಸ ಮಾಡ್ಬೇಕಾದ್ರೆ ಅದು ನಾವು ಬೈದೋದು ಅದನ್ನ ನಾವು ತಿಳ್ಕೊಬಾರ್ದು. ಒಂದು ಕೆಲಸ ತಪ್ಪಾಗಿದೆ ಯಾಕೆ ನಮಗೊಂದು ಬುದ್ಧಿವಾದ ಹೇಳ್ತಿದ್ರೆ ಅಂತ ನಾವು ಅದನ್ನ ತಿಳ್ಕೊಬೇಕು. ಎಲ್ಲಿ ನಾವು ತಪ್ಪಲ್ಲಿ ಎಡಗಿದ್ದೀವಿ ಅಂತ ನಮಗೆ ಅನಿಸ್ತಾಗ ಅದನ್ನ ಸ್ವಲ್ಪ ಎಚ್ಚೆತ್ಕೊಂಡು ನಾವು ಅದನ್ನ ಸ್ವಲ್ಪ ಆ ರೀತಿ ಮಾಡಬಾರ್ದು ಅಂತ ಇದು ಮಾಡ್ಕೋಬೇಕು. ಎಲ್ಲರೂ ಬೈತಾರೆ ಅಂತ ನಾವು ತಿಳ್ಕೊಬಾರ್ದು. ಎಲ್ಲರೂ ನಾವು ಚಿರೋಣಿ ಅಂತ ಸ್ಟಾಫ್ ಎಲ್ಲರಿಗೂ ಮತ್ತು ನಮ್ಮ ಸಿ ಎಸ್ ಸರ್, ಶಶಿ ಸರ್, ಮತ್ತು ನಮ್ಮ ರೋಹಿತ್ ಸರ್, ಮತ್ತು ಮಮತಾ ಮೇಡಮ್, ಮತ್ತು ನಮ್ಮ ಸೌಮ್ಯ ಮೇಡಮ್ ಮತ್ತು ಮಮತಾ ಮೇಡಮ್ ಎಲ್ಲ ಸ್ಟಾಫರ್ಗೂ ಧನ್ಯವಾದಗಳು. ಆದರೂ ನನಗೆ ಸಣ್ಣ ಪುಟ್ಟ ಮಾಡಿದ್ರೆ ಬೇಡ ನನಗೆ ಇಷ್ಟ ಆಗಲ್ಲ, ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋಲ್ಲ. ಬೇಡ ಮೇಡಮ್ ಇಲ್ಲ ಅಂತ ಮನೆಯೇ ಹೇಳ್ತೀನಿ. ಆದರೂ ತಪ್ಪು ರೀತಿ ಮಾಡ್ತಾಯಿದ್ರೆ ಎಲ್ರಿಗೂ ನಾನು ಚಿರೋಣಿ ಅಂತ ನಮಸ್ಕಾರ ಮಾಡ್ತೀನಿ. ಇದು ಕಮ್ಮಿ ಆಗ್ಬಿಟ್ಟಿದೆ, ಅದು ಜಾಸ್ತಿ ಇತ್ತು, ವರ್ಕು ಜಾಸ್ತಿ ಇದ್ದಾಗ ಕಮ್ಮಿ ಆಗುತ್ತೆ. ಸರ್ ಮಾತಾಡ್ತಾರೆ ಅಲ್ಲ, ಪ್ರತಿ ಬೆಳಗ್ಗೆ ಬಂದ ತಕ್ಷಣ ಊಟ ಆಯ್ತಾ ಮೇಡಮ್ ಅಂತ ದಿನಕ್ಕೆ 3 ಸರಿ ಎಲ್ಲರಿಗೂ ವಿಚಾರಿಸ್ಕೊತಾರೆ. ಕೆಲಸ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಕೆಲಸ ಚೆನ್ನಾಗಿ ಮಾತಾಡಿರ್ಬೇಕು. ಮತ್ತು ಸ್ಟಾಫ್ ಹತ್ರ ಯಾವುದೇ ರೀತಿ ಮತ್ತೆ ಬೇರೆ ಯಾವುದು ಮಾಡಿಲ್ಲ, ಕರೆಕ್ಟಾಗಿ ನಾವು ಕೆಲಸ ಮಾಡ್ಕೊಂಡು ಎಲ್ಲರೂ ಬೆಲೆ ಬಿಟ್ಕೊಂಡು ಹೋಗ್ತೀವಿ. ಕೆಲಸ ಮಾಡ್ಕೊಂಡು ಏನಪ್ಪ ಅಂದ್ರೆ ನಿಮಗೆ ಕೆಲಸ ಮುಖ್ಯ. ಕೆಲಸ ಏನು ಮಾಡ್ತೀವಿ ನಾವು ಒಂದಷ್ಟು ಮಾತಾಡ್ತೀವಿ, ಜಾಸ್ತಿ ಇವತ್ತು ನಾಳೆ ಲಾಸ್ಟ್ ಅನ್ಸುತ್ತೆ, ನಾಳೆನೆ. ಅವರು ಕೆಲಸದ ನಾವು ಏನು ನೋಡಿದ್ವಿ ಅಂದರೆ ತುಂಬ ಬ್ಯಾಂಕ್ಗಳನ್ನ ನೋಡಿದ್ದೀನಿ. ಎಲ್ಲ ಬ್ಯಾಂಕ್ಗಳಲ್ಲಿ ಸೆಕ್ಯೂರಿಟಿ ಏನು ಮಾಡ್ತಾರೆ, ಸುಮ್ಮನೆ ಮುಸ್ಲಿಮ್ಸು ಅದೇ ಬೇರೆಯವರು ಅನ್ಯ ಧರ್ಮದವರು ಬಂದರೆ ಬುರ್ಕ ಹಾಕ್ಕೊಂಡೇ ಬರ್ತಾರೆ, ಯಾರು ಕೇಳಲ್ಲ. ಸ್ಪೆಷಲಿ ನಮ್ಮ ಬ್ಯಾಂಕಲ್ಲಿ ಮಾತ್ರ ಅವ್ರು ಎಲ್ಲಿದ್ರು ಹೋಗಿ ಮೇಡಮ್ ಮಾತು ತೆಗಿಯೋದನ್ನ ಬಿಡಲ್ಲ. ಇದನ್ನು ನಾನು ನೋಡಿದ್ದೀನಿ. ಯಾಕೆಂದ್ರೆ ಯಾರು ಏನಕ್ಕೆ ಬರ್ತಾರೆ ಮುಖ ಬೇಯಿಸ್ಬೇಕು. ಯಾಕೆಂದ್ರೆ ಕ್ಯಾಮ್ರಾ ಇದೆ, ಇವ್ರು ಮನಸ್ಸಾಗ ಬರ್ತಾರೆ, ಅದು ಗೊತ್ತಾಗಲ್ಲ. ನಮ್ಮ ಕೆಲಸ ಅದು ಮಾಸ್ಕ್ ತೋರಿಸಿ ಮಾಡಿ ಮತ್ತೆ CID ಆಫೀಸರ್ ತೆಗಿತಿರಲ್ಲ ಅವ್ರಿಗೆಲ್ಲ ನಾನು ಇದು ಮಾಡ್ತಿರಲ್ಲ. ಜಾಸ್ತಿ ಧೈರ್ಯ ಯಾರು ಮಾಡಲ್ಲ. ತುಂಬಾ ಸೆಕ್ಯೂರಿಟಿಗಳು ನೋಡಿದ್ದೀನಿ, ಯಾರು ಧೈರ್ಯ ಮಾಡಲ್ಲ. ಆ ಧೈರ್ಯವನ್ನು ನೋಡಿದ್ವಿ. ಸ್ಟ್ರಾಂಗ್ ಬರ್ಬೋದು. 100ಕ್ಕೆ 99% ಮಾಸ್ಕ್ ಹಾಕ್ಸಿದ್ದೀನಿ, 1% ಗೋಲ್ಡ್ ಸರ್ಟಿಫಿಕೇಟ್ ಇದೆಯಾ ಅದೆಲ್ಲ ಮಾಡಕ್ಕೆ ಹೋಗ್ಬಿಡೋದು. ಹೆಂಗೆ ಹೇಳ್ತಾರೆ ಇದು ನಾನು ಕೊಡಕ್ಕೆ ಬಂದರೆ ಬ್ಯಾಕ್ ಬಿಟ್ಟು ಹೋಗ್ತಿರಲ್ಲ. ಒಂದು 3 ಮಂತ್ಸ್ ಬ್ಯಾಕು ಯಾವಾಗಲೂ ಖಾಲಿ ಇದೆ ಅಂತ ಏನೋ ಹೇಳಿದ್ರು. ಒಂದು ರಿಸ್ಯೂಮ್ ಕೊಟ್ಟಿದ್ದೆ. 17ನೇ ತಾರೀಕು ಈ ಮಂತಲ್ಲಿ ನಿಮಗೆ ಇಂಟ್ರಿಗೂ ಪಾಸ್ ಆಗಿದೆ ನಿಮಗೆ ಅಂತ ಹೇಳಿದ್ರು. ಮತ್ತು ಬಳ್ಳಾರಿಗೆ ಹೋಗಿ ಅಂತ ಹೇಳಿದ್ರು. ಆಮೇಲೆ ನಾವು ಫೋನ್ ಮಾಡಿ ಮೇಡಮ್ ಡಬಲ್ ಟಿ ಮಾಡಿಸಿ ಬಳ್ಳಾರಿಗೆ ಹೋದೆ. ಮತ್ತೆ ಅಲ್ಲಿ ಒಂದು ಕ್ಲಾಸ್ ಇಟ್ಕೊಂಡಿದ್ರು, ಮತ್ತೆ ಎಲ್ಲ ಕೇಳಿದ್ರು. ಮತ್ತು ಅಲ್ಲೆಲ್ಲ ಪಾಸ್ ಆಯಿತು. ಈ ಸಂದರ್ಭದಲ್ಲಿ ಯಾರು ಮತ್ತೆ
ಈಗ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಸರ್. ಈಗ ಒಂದೇ ನಿಮಿಷ 1 ಸೆಕೆಂಡಲ್ಲಿ ಬಂದ್ಬಿಡತ್ತೆ ಮೊಬೈಲಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಬಂದ್ಬಿಡತ್ತೆ. ಜಸ್ಟ್ ಒಂದು 5 ಸೆಕೆಂಡ್ಸಲ್ಲಿ ಬಂದ್ಬಿಡತ್ತೆ, ನೋ ಪ್ರಾಬ್ಲಮ್. ಈಗ